ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಅವ್ರ ಥರಾನೇ ಸ್ಮೈಲ್ ಮಾಡ್ತೀಯ? ಆ್ಯಕ್ಟ್ರ್ ಆಗಬೇಕಾ? ಕಾಸ್ಟ್ಯೂಮ್ ಕಂಟಿನ್ಯೂಟಿ ಮೇಕಪ್ಪು ಶೋ ಬಂದ ಸ್ವಲ್ಪ ಆಯ್ತಾ ಅಂತ ಸ್ವಲ್ಪ ಸೆಟ್ ಬಾ ಬಾಯ್ಲೆ ನಾನು ಇಲ್ಲೇ ಇದ್ದೀನಿ. ಶುರು ಮಾಡೋಣ. ಬೇಗ ರೆಡಿ ಮಾಡಿ, ರಿಸೆಪ್ಷನ್ ಬರ್ತಾ ಇದ್ದಾರೆ ನೋಡಿ. ಡೈರೆಕ್ಷನ್ ನೀವೆಲ್ಲರೂ ಏನೋ ನಡೀತದೆ ಇಲ್ಲಿ? ಶೂಟಿಂಗು ಏನು ಬೇಕಿತ್ತ? ಈ ಸೆಟ್ಟು ನಂದೆ. ಓ ಲೊಕೇಶನ್ ಅನ್ನೋರು ಅಣ್ಣ ಗಂಟೆ ಕೊಡ. ನೀನೇನು ಹೊಸಬಾನ? ನಾನು ಯಾರಂತ ಗೊತ್ತಾಗ್ತಿಲ್ಲ. ಕ್ಯಾನ್ ಥರ ನೋಡ್ಕೊಂಬಂದು ಗಡ್ಡ ಬಿಟ್ಟಿದ ತಕ್ಷಣ ಎಲ್ಲರೂ ರಿಷಬ್ ಶೆಟ್ಟಿ ಆಗಲ್ಲ. ಚೆನ್ನಾಗಿ ಅವ್ರು ಮೊದಲೇ ಲೂಪ್ ಯೂಸ್ ಮಾಡಲ್ಲ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಅವ್ರ ಥರಾನೇ ಸ್ಮೈಲ್ ಮಾಡ್ತೀಯ? ಆ್ಯಕ್ಟ್ರ್ ಆಗಬೇಕಾ? ಹಂಗೆ ನಾಲ್ಕೆ ಮಾಡಿಸ್ತಾನೆ. ಏನ್ರೋ ಇದು? ಯಾರು ನನಗೆ ಗೊತ್ತಿರೋದಿಲ್ಲ? ಓ ದೇವ್ರೆ, ನೀವೆಲ್ಲಿದ್ರಿ ಇಷ್ಟೊತ್ತು? ಹೇಯ್ ಬಿಷಪ್ ಸರ್, ಬಾಡಿ ಡಬಲ್ ಬಂದಿದೆ, ಕಾಸ್ಟ್ಯೂಮ್ ರೆಡಿ ಮಾಡ್ರ. ಹಲೋ, ಐ ಆಮ್ ರಿಷಬ್ ಶೆಟ್ಟಿ ಆ್ಯಂಡ್ ಐ ಡೂ ಮೈ ಓನ್ ಸ್ಟಂಟ್ಸ್. ಓಕೆ ಓಕೆ ಶಬಾಷ್, ಚೆನ್ನಾಗಿದೆ ಕಾಸ್ಟ್ಯೂಮ್ ಅಕ್ಕ. ಕರೆಕ್ಟಾಗಿ ಕೇಳಿಸ್ಕೊ, ನಾನೇ ಕಾಂತಾರ ಡೈರೆಕ್ಟ್ರು. ನೀವು ಕಾಂತಾರ ಡೈರೆಕ್ಟರ್ ಅಂದರೆ ನಾನು ಕಾಂತಾರ 2 ಡೈರೆಕ್ಟ್ರು. ಹೇ ಸ್ಪೈಡಿ, ಟ್ರೈಲರಲ್ಲಿ ನೋಡಿದ್ದೆ. ಪೀಟರ್ ಪಾರ್ಕರ್ನ ಕೂಡ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ. ನನ್ನ ಸೆಟ್ಟಲ್ಲೇ ಹೀಗಾದಾಗ ಆಶ್ಚರ್ಯ ಆಗೋಯ್ತು. ನೀನು ಇದೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೀಯಾ? ಹಾಯ್, ನನ್ನ ಹೆಸರು ಪೀಟರ್ ಪಾರ್ಕರ್. ನಿನಗೆ ನನ್ನ ನೆನಪಿಲ್ವಾ? ಆದರೆ ನಾವಿಬ್ಬರು ಪರಿಚಯ ಇದ್ದವ್ರೆ. ಏನೋ ಕೆಟ್ಟದಾಗುತ್ತೆ ಅನ್ಸುತ್ತೆ. ಅದನ್ನು ತಡೆಯೋದಕ್ಕೆ ಇದ್ದ ಒಂದೇ ದಾರಿ ನನ್ನ ಬಗ್ಗೆ ಎಲ್ಲರೂ ಮರೆಯೋ ಹಾಗೆ ಮಾಡೋದು. ಸಾರಿ, ಆದ್ರೆ ನೀನು ಅಪ್ಪ ತಿಳಿದ್ಯಾ, ನೀನು ನನ್ನ ನಂಬೇಕಷ್ಟೇ. ಫೈನ್. ಯಾಕಂದ್ರೆ ನಾನು ಬರೀ ಪೀಟರ್ ಪಾರ್ಕರ್ ಅಲ್ಲ, ನಾನು ಸ್ಪೈಡರ್ ಮ್ಯಾನ್. ಆಗಲಿ, ಪ್ರತಿ ಕಥೆನೂ ಒಂದು ಹೊಸ ಆರಂಭ ಕೇಳುತ್ತೆ. ಯಾರು ಎಲ್ಲನ್ನು ಕಳ್ಕೊಂಡು ಮತ್ತೆ ಮೊದಲಿಂದ ಶುರು ಮಾಡ್ತಾನೋ ಅವನೇ ನಿಜವಾದ ಹೀರೋ. ಡಿಯರ್ ಪೀಟರ್, ಈ ಬ್ರ್ಯಾಂಡ್ ನ್ಯೂ ಡೇನಲ್ಲಿ ವಿ ಆರ್ ರೂಟಿಂಗ್ ಫಾರ್ ಯು. ಸಿ ಆನ್ ದ ಬಿಗ್ ಸ್ಕ್ರೀನ್ 30th July.